ವೀಕ್ಷಕರ ನಮಸ್ಕಾರ. ಸಿಡ್ನಿಯಲ್ಲಿ ನಡೆಯುತ್ತಿರುವ 5ನೇ ಟೆಸ್ಟ್ ಪಂದ್ಯದ 2ನೇ ಎಂದಾಟದಲ್ಲಿ ಸಿರಾಜ್ ಬುಮ್ರಾ ಆರ್ಭಟಕ್ಕೆ ಅಸಸ್ ಪಡೆಯುವುದು ಧ್ವಂಸವಾಗಿ ಹೋಗಿದೆಯಾ? ಇನ್ನು ವೀಕ್ಷಕರೇ, ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ಗೆಲುವಿನತ್ತ ಮುನ್ನುಗ್ಗಿದೆಯಾ? ಹೌದು ವೀಕ್ಷಕರೇ, 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳು ಆರ್ಭಟಿಸಿದರು. ವೀಕ್ಷಕರೇ, ಈ ಡೇ 2ನ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 5ನೇ ಟೆಸ್ಟ್ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆಯಾ? ಹೌದು ವೀಕ್ಷಕರ, ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡವು ಟಾಸ್ ಗೆದ್ದು 185 ರನ್ ಗಳಿಸಿದರೆ, ಇತ್ತ ವೀಕ್ಷಕರ ಇದಕ್ಕೆ ತಕ್ಕ ಉತ್ತರವಾಗಿ 2ನೇ ಎಂದಾಟದಲ್ಲಿ ಆಸ್ಟ್ರೇಲಿಯಾ ತಂಡವು 181 ರನ್ಸ್ಗಳಿಗೆ ಆಲ್ಔಟ್ ಆಗಿದೆ. ಹೌದು ವೀಕ್ಷಕರೇ, ಭಾರತ ತಂಡದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಅವರು ಹಾಕಿದಂಥ 10 ಓವರ್ಸ್ಗಳಲ್ಲಿ 2 ವಿಕೆಟ್ ಕಬಳಿಸಿದರೆ, ಮೊಹಮ್ಮದ್ ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣ ಅವರು ತಲಾ 3 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ನಿತೀಶ್ ಕುಮಾರ್ ರೆಡ್ಡಿ ಅವರು ಹಾಕಿದಂಥ 7 ಓವರ್ಸ್ಗಳಲ್ಲಿ 32 ರನ್ಸ್ಗಳನ್ನು ನೀಡುವ ಮೂಲಕ 2 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಬೌಲರ್ಸ್ಗಳ ಪ್ರದರ್ಶನದೊಂದಿಗೆ ಟೀಮ್ ಇಂಡಿಯಾ ತಂಡವು 2ನೇ ಇನ್ನಿಂಗ್ಸ್ಗೆ 4 ರನ್ಸ್ಗಳ ಲೀಡ್ ತೆಗೆದುಕೊಂಡಿತು. ಇನ್ನು ವೀಕ್ಷಕರೇ, ಇದೀಗ 2ನೇ ಇನ್ನಿಂಗ್ಸ್ ಆರಂಭಿಸಿರುವ ಟೀಮ್ ಇಂಡಿಯಾ ತಂಡವು ಲೈವ್ ಸ್ಕೋರ್ 7.4 ಓವರ್ಸ್ಗಳಲ್ಲಿ 42 ರನ್ಸ್ಗಳನ್ನು ಕಲೆಹಾಕುವ ಮೂಲಕ 1 ವಿಕೆಟ್ ಕಳೆದುಕೊಂಡಿದೆ. ಹೌದು, ಟೀಮ್ ಇಂಡಿಯಾ ತಂಡದ ಪರವಾಗಿ SSB ಜೈಸ್ವಾಲ್ ಅವರು ಆಡಿದಂಥ 25 ಎಸೆತಗಳಲ್ಲಿ 4 ಬೌಂಡ್ರಿ ಸಮೇತ 22 ರನ್ ಗಳಿಸಿದರೆ, KL ರಾಹುಲ್ ಅವರು 13 ರನ್ ಗಳಿಸುವ ಮೂಲಕ ಸ್ಕಾಟ್ ಬೋಲೆಂಡ್ ಅವರ ಊರಿನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ಇದೀಗ ಬಂದಿರುವ ಶುಭ್ಮನ್ ಗಿಲ್ ಅವರು 4 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಇದರೊಂದಿಗೆ ಭಾರತ ತಂಡವು ಇದೀಗ ಈ ಒಂದು ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದೆ. ವೀಕ್ಷಕರೇ, ಇದಾಗಿತ್ತು ಡೇ 2ನ ಸಂಪೂರ್ಣ ಹೈಲೈಟ್ಸ್.